ಮದುವೆ ಆದ ಬಳಿಕ ಮಕ್ಕಳು ಆಗದಿದ್ದಕ್ಕೆ ಕಾರಣಗಳು ಹೇಳ್ತೀವಿ ನೋಡಿ. ಒಂದು ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ, ಆಮೇಲೆ ಹೈಟ್ ವೆಯ್ಟ್ಗೆ ಒಬೆಸಿಟಿ ಜಾಸ್ತಿ ಇದ್ದರೆ, ಮತ್ತು ಹಿಸ್ಟ್ರಿ ಆಫ್ ಪೇಯ್ನ್ ಬಂತಾ ಇರ್ತಾರೆ. ಅಂದರೆ ಪೀರಿಯಡ್ ಟೈಮಲ್ಲಿ ತುಂಬ ಪೇಯ್ನ್ ಬಂದು ಹೊಟ್ಟೆ ಥ್ರೂ 2 ದಿವಸ 3 ದಿವಸ ಹಂಗೇ ಮಲ್ಕೊಳ್ಳೋದು, ಅವಾಗ ಫಿಯರ್ ಬರ್ತಾ ಇರೋದು, ಜ್ವರ ಬಂದ್ಬಿಟ್ಟು ವೆಯ್ಟ್ ಲಾಸ್ ಆಗೋದು, ಮತ್ತು ಸಡನ್ನಾಗಿ ವೆಯ್ಟ್ ಇನ್ಕ್ರೀಸ್ ಆಗೋದು, ಥೈರಾಯ್ಡು ಡಿಸಾರ್ಡರ್ಸು, ಮತ್ತು ಎನ್ಯುಮಡಿಸಿಸ್ ಇರೋದು, ಮತ್ತು ಆ ಕಡೆ ಈ ಕಡೆ ಸೈಜು ಅಂದರೆ ಅಬ್ಡಮನ್ ಥಿಕ್ನೆಸ್ ಜಾಸ್ತಿ ಆದಂಗೆಲ್ಲ, ಮತ್ತು ಅದರ ಟ್ಯೂಮರ್ಸ್ ಇರ್ಬೋದು, ಅಥವಾ ಅವರು ಹಾರ್ಮೋನ್ ತೊಗೊಳ್ತಾ ಇರೋದ್ರಿಂದ ಅವ್ರ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗೋದು. ಸೊ ಇದೆಲ್ಲ ಅಂದರೆ ಕೆಲವೊಂದು ಮಾಹಿತಿಗಳು ಸಿಗ್ತಾ ಇರುತ್ತೆ. ಮತ್ತು ಹೇರ್ಸ್ ಗ್ರೋತ್ ಆಗೋದು, ಬಾಡಿ ಹೇರ್ಸ್ ಗ್ರೋತ್ ಆಗೋದು, ಮಿಸ್ಟಾಚ್ ಬರೋದು, ಇಲ್ಲೆಲ್ಲ ಥಿಕ್ನಿಂಗ್ ಆಗೋದು, ಬ್ಲ್ಯಾಕ್ನೆಸ್ ಆಗೋದು, ಪಿಂಪಲ್ಸ್ ಬರೋದು, ಇದೆಲ್ಲ ಏನೇನು ಸಿಮ್ಟಮ್ಸ್ ಇರುತ್ತಲ್ಲ, ಇದೆಲ್ಲ ನಿಮಗೆ ಮುಂದೆ ಮಕ್ಕಳಿಗೆ ತೊಂದರೆ ಉಂಟಾಗುತ್ತೆ ಅಂತ ತಿಳುವಳಿಕೆ ಉಂಟಾಗುತ್ತೆ. ಸೊ ಇದೆಲ್ಲ ಇದ್ದರೆ ನೀವು ಡಾಕ್ಟ್ರನ್ನ ಬೇಗ ಹೋಗಿ ಮೀಟ್ ಮಾಡಬೇಕು. ಅದೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಡಾಕ್ಟರ್ ಸ್ಪೆಷಲಿಸ್ಟ್ ಮೀಟ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೋಬೇಕು.